ಇಲ್ಲಿ ಕೊಟ್ಟ 15 ಫ್ರೀಸಲ್ ವರ್ಬ್ಸ್ ಇದೆ. ಅದನ್ನು ಡೈರೆಕ್ಟ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫ್ರೀಸಲ್ ವರ್ಬಿಗೆ ಸಪ್ರೇಟ್ ಮೀನಿಂಗ್ ಇರುತ್ತೆ. ನೀವು ಡಿಕ್ಷನರಿಯಲ್ಲಿ ಹುಡುಕಿದರೆ ಇದರ ರಿಯಲ್ ಮೀನಿಂಗ್ ಸಿಗುವುದಿಲ್ಲ, ಅಥವಾ ಗೂಗಲ್ ಟ್ರಾನ್ಸ್ಲೇಷನಲ್ಲಿ ಡಿಫ್ರೆಂಟ್ ಅರ್ಥ ಬರುತ್ತೆ. ಆದರೆ ಇದಕ್ಕೆ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಅದು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. 15 ಡೈಲಿ ಯೂಸ್ ಆಗುವಂತಹ ಫ್ರೀಸಲ್ ವರ್ಬ್ಸು. ನಂಬರ್ 1, ಕಂಡುಹಿಡಿ. ಕಂಡುಹಿಡಿ ಅಂದರೆ ನಾರ್ಮಲಿ ನಾವು ಫೈಂಡ್ ಔಟ್ ಅಂತ ಹೇಳ್ತೀವಿ, ಫೈಂಡ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಫ್ರೀಸಲ್ ವರ್ಬಲ್ಲಿ ಯೂಸ್ ಆಗೋದು ಲುಕ್ ಅಪ್ ಅಂತ ಯೂಸ್ ಮಾಡ್ತೀವಿ. ಲುಕ್ ಅಪ್ ಅಂತ ಹೇಳಿದರೆ ಮೇಲೆ ನೋಡು ಎಂಬ ಅರ್ಥ ಅಲ್ಲ. ಲುಕ್ ಅಪ್ ದ ವರ್ಡ್ ಅಂದರೆ ಈ ಪದವನ್ನು ಕಂಡುಹಿಡಿ ಎಂಬ ಅರ್ಥ ಬರುತ್ತೆ. ಬಿಟ್ಟು ಬಿಡು ಎಂಬ ಅರ್ಥ, ಬಿಟ್ಬಿಡು, ಬಿಟ್ಕೊಡು. ಗಿವ್ ಅಪ್ ಅಂತ ಅರ್ಥ, ನಾ ಏನು ಫಾರ್ ಎಕ್ಸಾಂಪಲ್ ಡೋಂಟ್ ಗಿವ್ ಅಪ್, ನಾನು ಯಾವತ್ತೂ ಕೂಡ ಬಿಟ್ಕೊಡಲ್ಲ, ನಾನು ಯಾವತ್ತೂ ಕೂಡ ಬಿಟ್ಬಿಡಲ್ಲ, ಈ ಅರ್ಥದಲ್ಲಿ ಬರುತ್ತೆ. ಇನ್ನು ಕಲಚು ಎಂಬ ಅರ್ಥಕ್ಕೆ ಟೇಕ್ ಆಫ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಟೇಕ್ ಆಫ್ ಯುವರ್ ಶೂಸ್ ಅಂದರೆ ನಿಮ್ಮ ಪಾದರಕ್ಷೆಗಳನ್ನು, ನಿಮ್ಮ ಶೂಸ್ಗಳನ್ನು ಏನು ಮಾಡಿ ಕಳಚಿರಿ ಎಂಬ ಅರ್ಥ. ಈ ಫ್ರೀಸಲ್ ವರ್ಬ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಜನರಲಿ ನೇಟಿವ್ ಸ್ಪೀಕರ್ಸು ಮೆಜಾರಿಟಿ ಮ್ಯಾಕ್ಸಿಮಮ್ ಆಫ್ ಟೈಮು ಅವರು ಫ್ರೀಸಲ್ ವರ್ಬ್ಸನ್ನು ಯೂಸ್ ಮಾಡ್ತಾರೆ. ಸೊ ಜನರಲಿ ನಾವೇನು ಮಾಡ್ತೀವಿ, ವರ್ಬ್ಸ್ಗಳನ್ನು ಯೂಸ್ ಮಾಡ್ತೀವಿ. ಆದರೆ ನೇಟಿವ್ ಸ್ಪೀಕರು ಫ್ರೀಸಲ್ ವರ್ಬ್ಸನ್ನು ಯೂಸ್ ಮಾಡ್ತೀವಿ. ನಿಮ್ಮ ಇಂಗ್ಲೀಷ್ ಇನ್ನೂ ಕೂಡ ಸ್ವಲ್ಪ ಪ್ರೊಫಿಷನ್ಸಿ ಲೆವೆಲಿಗೆ ರೀಚ್ ಆಗುತ್ತೆ ಫ್ರೀಸಲ್ ವರ್ಬ್ಸನ್ನು ಕಲ್ತ್ರೆ. ಓಕೆ, ಈ ಟೇಕ್ ಆಫಿಗೆ ಮತ್ತೊಂದು ಅರ್ಥ ಇರುತ್ತೆ. ವಿಮಾನ ನೆಲದಿಂದ ಮೇರಕ್ಕೆ ಹಾರಕ್ಕೆ ಸ್ಟಾರ್ಟ್ ಆಗಲ್ವ, ಅದಕ್ಕೆ ಟೇಕ್ ಆಫ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ವರ್ಬಿಗೆ, ಯಾವುದು ಫ್ರೀಸಲ್ ವರ್ಬ್ ಆಗಲಿ ಕಾಮನ್ ವರ್ಬ್ ಆಗಲಿ, ಎರಡು ಅರ್ಥ ಇರುತ್ತೆ. ಒಂದು ಪ್ರೈಮರಿ ಮೀನಿಂಗ್ ಇರುತ್ತೆ, ಸೆಕೆಂಡ್ರಿ ಮೀನಿಂಗ್ ಇರುತ್ತೆ. ಸೊ ನಾನು ಪ್ರೈಮರಿ ಮೀನಿಂಗ್ ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಟರ್ನ್ ಆನ್ ಅಂತ ಹೇಳಿದ್ರೇನು, ಆನ್ ಮಾಡು ಎಂಬ ಅರ್ಥ. ಸ್ವಿಚ್ ಆನ್ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಟರ್ನ್ ಆನ್ ದ ಫ್ಯಾನ್ ಅಂದರೆ ಫ್ಯಾನನ್ನು ಆನ್ ಮಾಡು. ಇನ್ನು ಮುಂದೂಡು ಅಂತ ಹೇಳ್ತೀವಲ್ಲ, ಪೋಸ್ಟ್ಪೋನ್ ಅಂತ ಹೇಳ್ತೀವಿ ನಾವು ವರ್ಬಲ್ಲಿ, ಅದರ ಸೇಮ್ ಅರ್ಥ ಆಗಿರುತ್ತೆ ಪುಟ್ ಆಫ್. ಓಕೆ ನೋಡಿರಿ, ಡೋಂಟ್ ಪುಟ್ ಆಫ್ ಸಮಥಿಂಗ್, ಡೋಂಟ್ ಪುಟ್ ಆಫ್ ದ ಮೀಟಿಂಗನ್ನು ಮುಂದೂಡಬೇಡ ಅಂತ. ಇನ್ನು ಯಾವುದಾದ್ರೂ ಒಂದು ವಿಷಯವನ್ನು ಪ್ರಸ್ತಾಪಿಸು ಎಂಬ ಅರ್ಥದಲ್ಲಿ ಬ್ರಿಂಗ್ ಅಪ್ ಎಂಬ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ಬ್ರಿಂಗ್ ಅಪ್ ಇದು ಪಾಸ್ಟ್ ಆಗಿರುತ್ತೆ, ಬ್ರಾಟ್ ಅಪ್. ಇಲ್ಲಿ ನೋಡ್ರಿ ಎಕ್ಸಾಂಪಲ್, ಶಿ ಬ್ರಾಟ್ ಅಪ್ ದ ಇಶ್ಯೂಸ್ ಅಂತ ಹೇಳಿದರೆ ಅವಳು ವಿಷಯಗಳನ್ನು ಪ್ರಸ್ತಾಪಿಸಿದಳು, ಸಮಸ್ಯೆಯನ್ನು ಪ್ರಸ್ತಾಪಿಸಿದಳು ಇನ್ ದ ಮೀಟಿಂಗ್ ಅಂತ ಬೇಕಾದರೂ ಹೇಳ್ಬೋದು. ಇನ್ನು ಒಂದು ವಿಷಯವನ್ನು ಸಿದ್ಧಪಡಿಸು, ಪ್ರಿಪೇರ್ ಮಾಡಿಡು, ಸೆಟಪ್ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೆಟ್ ಅಪ್ ದ ಟೇಬಲನ್ನು ಏನು ಮಾಡು, ಸಿದ್ಧಪಡಿಸು ಎಂಬ ಅರ್ಥ. ಬ್ರೇಕ್ ಡೌನ್ ಅಂತ ಹೇಳಿದರೆ ಕೆಟ್ಟು ಹೋಗು ಎಂಬ ಅರ್ಥ ಬರುತ್ತೆ. ಅದರ ಪಾಸ್ಟ್ ಆಗಿರುತ್ತೆ ಬ್ರೋಕ್ ಡೌನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಮೈ ಕಾರ್ ಬ್ರೋಕ್ ಡೌನ್ ಅಂದರೆ ನನ್ನ ಕಾರು ಕೆಟ್ಟು ಹೋಗಿದೆ ಎಂಬ ಅರ್ಥ. ಇನ್ನು ಮುಗಿದು ಹೋಗು ಅಂದರೆ ಏನು ಅರ್ಥ, ರನ್ ಔಟ್ ಎಂಬ ಅರ್ಥವನ್ನು ಯೂಸ್ ಮಾಡ್ತೀವಿ. ವಿ ರ್ಯಾನ್ ಔಟ್ ಆಫ್ ದ ಪೆಟ್ರೋಲ್ ಅಂತ ಹೇಳಿದರೆ ನಮ್ಮ ಪೆಟ್ರೋಲ್ ಮುಗಿದು ಹೋಗಿದೆ ಎಂಬ ಅರ್ಥ ಬರುತ್ತೆ. ಇನ್ನು ಅರ್ಥ ಮಾಡಿಕೊಳ್ಳು, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದರೆ ಅರ್ಥ ಮಾಡು ಎಂಬ ಅರ್ಥ. ಆದರೆ ಫ್ರೀಸಲ್ ವರ್ಬಲ್ಲಿ ಅರ್ಥ ಮಾಡು ಅಂದರೆ ಫಿಗರ್ ಔಟ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಐ ಫಿಗರ್ಡ್ ಇಟ್ ಔಟ್, ನಿಮ್ಗೆ ಕೇಳಿರ್ಬೋದು ಮೂವೀಸ್ಗಳಲ್ಲಿ, ಕೆಲವೊಂದು ನೇಟಿವ್ ಸ್ಪೀಕರದ್ದು ಯೂಟ್ಯೂಬ್ ಚಾನಲ್ಗಳಲ್ಲಿ ಐ ಫಿಗರ್ಡ್ ಇಟ್ ಔಟ್ ಅಂದರೆ ಫಿಗರ್ ಔಟ್ ಇದು ಪಾಸ್ಟ್ ಫಾರ್ಮ್ ಆಗಿರುತ್ತೆ, ನಾನು ಅದನ್ನು ಅರ್ಥ ಮಾಡಿದ್ದೀನಿ ಅಂತಾರೆ. ನೋಡಿಕೊಳ್ಳು ಅಥವಾ ಆರೈಕೆ ಮಾಡು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಟೇಕ್ ಕೇರ್ ಅಂತ. ಅದೇ ಜಾಗದಲ್ಲಿ ನಾವು ಫ್ರೀಸಲ್ ವರ್ಬಲ್ಲಿ ಲುಕ್ ಆಫ್ಟರ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಲುಕ್ ಆಫ್ಟರ್ ದ ಬೇಬಿ ಅಂದರೆ ಮಗುವನ್ನು ನೋಡಿಕೊಳ್ಳು. ಇನ್ನೊಂದು ವಿಷಯವನ್ನು ನೆರವೇರಿಸು ಅಂತ ಹೇಳಬೇಕಾದ್ರೆ ಕ್ಯಾರಿ ಔಟ್ ಅಂತ ಯೂಸ್ ಮಾಡ್ತೀವಿ. ಕ್ಯಾರಿ ಔಟ್ ದ ಪ್ಲ್ಯಾನ್, ನಿನ್ನ ಪ್ಲ್ಯಾನನ್ನು ನೆರವೇರಿಸು, ಬೈ ಮಿಸ್ಟೇಕಲ್ಲಿ ನೆರವೇರಿಸು ಎಂಬ ಅರ್ಥ ಬಂತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಇನ್ನು ಮುಂದುವರಿಸು ಅಂತ ಹೇಳೋಕ್ಕೋಸ್ಕರ ನಾವು ಫಾರ್ ಎಕ್ಸಾಂಪಲ್ ಪ್ರೊಸೀಡ್ ಅಂತ ವರ್ಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಗೋ ಆನ್ ಸ್ಪೀಕಿಂಗ್ ಅಂದರೆ ಮಾತಾಡೋದನ್ನು ಮುಂದುವರಿಸು. ಈ ಗೋ ಆನ್ ಇದು ಪಾಸ್ಟ್ ಆಗಿರುತ್ತೆ, ವೆಂಟ್ ಆನ್. ನಾನು ಪಾಸ್ಟ್ ಕೂಡ ಹೇಳಿಕೊಡ್ತೀನಿ. ಬ್ರಿಂಗ್ ಬ್ಯಾಕ್ ಅಂತ ಹೇಳಿದರೆ ಹಿಂತಿರುಗಿಸು, ರಿಟರ್ನ್ ತಂದು ಕೊಡು ಎಂಬ ಅರ್ಥ. ಬ್ರಿಂಗ್ ಬ್ಯಾಕ್ ಮೈ ಬುಕ್, ನನ್ನ ಬುಕ್ಕನ್ನು ರಿಟರ್ನ್ ತಂದು ಕೊಡು. ಫೈನಲಿ ಸ್ವಲ್ಪ ಕಾಯು ಅಂತ ಹೇಳೋಕ್ಕೆ ಹೋಲ್ಡ್ ಓನ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಆ ಫ್ರೀಸಲ್ ವರ್ಬ್ ಇದು ಎಕ್ಸಾಂಪಲ್, ಹೋಲ್ಡ್ ಓನ್ ಎ ಮಿನಿಟ್ ಅಂದರೆ ಒಂದು ನಿಮಿಷ ಸ್ವಲ್ಪ ಕಾಯು ಎಂಬ ಅರ್ಥ. ಇದರ ಪಾಸ್ಟ್ ಫಾರ್ಮ್ ಹೇಳ್ತೀನಿ. ಲುಕ್ ಅಪ್ ಇದು ಪಾಸ್ಟು, ಲುಕ್ಡ್ ಅಪ್. ಗಿವ್ ಅಪ್ ಇದು ಪಾಸ್ಟ್ ಏನು, ಗೇವ್ ಅಪ್. ಟೇಕ್ ಆಫ್ ಇದು ಪಾಸ್ಟು, ಟುಕ್ ಆಫ್. ಟರ್ನ್ ಆನ್ ಇದು ಪಾಸ್ಟು, ಟರ್ನ್ಡ್ ಆನ್. ಪುಟ್ ಆಫ್ ಇದು ಪಾಸ್ಟು, ಸೇಮ್ ಪುಟ್ ಆಫ್ ಅಂತಲೇ ಬರುತ್ತೆ. ಬ್ರಿಂಗ್ ಅಪ್ ಇದು ಪಾಸ್ಟು, ಬ್ರಾಟ್ ಅಪ್. ಸೆಟಪ್ ಇದು ಪಾಸ್ಟು, ಸೇಮ್ ಸೆಟಪ್ ಅಂತಲೇ ಬರುತ್ತೆ. ಬ್ರೇಕ್ ಡೌನ್ ಇದು ಪಾಸ್ಟು, ಬ್ರೋಕ್ ಡೌನ್. ರನ್ ಔಟ್ ಇದು ಪಾಸ್ಟು, ರ್ಯಾನ್ ಔಟ್. ಫಿಗರ್ ಔಟ್ ಇದು ಪಾಸ್ಟು, ಫಿಗರ್ಡ್ ಔಟ್. ಲುಕ್ ಆಫ್ಟರ್ ಇದು ಪಾಸ್ಟ್ ಯಾವುದು, ಲುಕ್ಡ್ ಆಫ್ಟರ್ ಅಂತ ಬರುತ್ತೆ. ಕ್ಯಾರಿ ಔಟ್ ಇದು ಪಾಸ್ಟು, ಕ್ಯಾರಿಡ್ ಔಟ್. ಗೋ ಆನ್ ಇದು ಪಾಸ್ಟು, ವೆಂಟ್ ಆನ್. ಬ್ರಿಂಗ್ ಬ್ಯಾಕ್ ಇದು ಪಾಸ್ಟು, ಬ್ರಾಡ್ ಬ್ಯಾಕ್. ಹೋಲ್ಡ್ ಆನ್ ಇದು ಪಾಸ್ಟು, ಹೆಲ್ಡ್ ಆನ್. ಐ ಹೋಪ್ ಯು ಅಂಡರ್ಸ್ಟುಡ್ ಕ್ಲಿಯರ್ಲಿ. ಇನ್ನು ಸ್ಪೀಕ್ ಅಪ್ ಇದು ಅರ್ಥ ಏನು ಎಂಬುದು ನನಗೆ ಕಮೆಂಟ್ ಮಾಡಿ ತಿಳಿಸಿರಿ. ಆಲ್ ದ ಬೆಸ್ಟ್.